ಎಲ್ಲರಿಗೂ ನಮಸ್ಕಾರ. ಕಲ್ಪತರು ನಮ್ಮ ಮನೆ ಅಡುಗೆಗೆ ಸ್ವಾಗತ. ಈ ದಿನ ಒಂದು ಸೊಗಸಾದ ಮಸಾಲ ಹೆಸರುಬೇಳೆ ಕಿಚಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಳ್ಳೋಣ. ಮೊದಲು ನಾವು ಒಂದು ಲೋಟ ಅಕ್ಕಿ ಮತ್ತು ಹೆಸರುಬೇಳೆ ಒಂದು ಅರ್ಧ ಲೋಟ ಎರಡೂ ಸೇರಿಸಿ ತೊಳ್ಕೊಂಬಿಡೋಣ. ಫಸ್ಟು ತೊಳೆದ್ಬಿಟ್ಟು ನೀರು ಹಾಕಿ ತೊಳೆದ್ಬಿಟ್ಟು ನೆನೆಸಿ ಇಟ್ಬಿಡೋಣ. ಒಂದು ಅರ್ಧ ಲೋಟ ಹೆಸರುಬೇಳೆ ಹಾಕಿದ್ದೀನಿ. ಇದನ್ನು ಹಿಂಗೆ ತೊಳೆದು ಬಿಡೋಣ. ಈಗ ತೊಳೆದ್ಬಿಟ್ಟು ಹೆಸರುಬೇಳೆನ ಅಕ್ಕಿನ ತೊಳೆದಿಟ್ಕೊಳ್ಳೋಣ. ಇವಾಗ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಚೆನ್ನಾಗಿರ್ತದೆ. ನಾವು ಅಷ್ಟರೊಳಗೆ ಈ ಕಿಚಡಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ, ಯಾವ ಥರ ಮಾಡ್ಕೊಳ್ಳೋದು ಅಂತ. ಬನ್ನಿ, ಈಗ ನೆನೆಸಿಟ್ಟಿದ್ದೀನಿ. ಹಿಂಗೆ ಕುಕ್ಕರ್ ತೊಗೊಳ್ಳೋಣ. ಒಂದು ಕುಕ್ಕರ್ ತೊಗೊಂಡು ಎಣ್ಣೆ ಹಾಕಿದ್ದೀನಿ. ಒಂದು ಪಲಾವ್ ಎಲೆ, ಮರಾಠಿ ಮೊಗ್ಗು, ಏಲಕ್ಕಿ, ಚಕ್ಕೆ ಇದಿಷ್ಟು ಒಗ್ಗರಣೆಗೆ ಹಾಕೋಣ. ಒಳ್ಳೆ ಘಮ ಕೊಡುತ್ತೆ ಇದು. ನಾವು ನೆಕ್ಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಮಾಡಿದ ನಂತರ ಹಾಕ್ಕೋಬೇಕಾಗತ್ತೆ ಈರುಳ್ಳಿನ, 2 ಈರುಳ್ಳಿ ಹಾಕ್ಕೋಬೇಕಾಗತ್ತೆ. ಈ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟನ್ನ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ ಫಸ್ಟು. ಇದನ್ನು ಚೆನ್ನಾಗಿ ಫಸ್ಟು ವಾಸನೆ ಹೋಗೋವರೆಗೂ, ಫ್ರೈ ಆಗೋವರೆಗೂ ಮಾಡ್ಕೊಳ್ಳೋಣ ಇದನ್ನು ಅದು ಚೆನ್ನಾಗಿ. ನೆಕ್ಸ್ಟ್ ನಾವು ನಂತರ ಇದಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ ಹೆಚ್ಚಿರೋದು. ಈರುಳ್ಳಿನ ಚೆನ್ನಾಗಿ ಅದು ಮತ್ತೆ ಚೆನ್ನಾಗಿ ಫ್ರೈ ಮಾಡೋಣ. ಹಸಿ ವಾಸನೆ ಹೋಗಿ ಚೆನ್ನಾಗಿ ಬೇಯೋವರೆಗೂ ಈರುಳ್ಳಿ ಫ್ರೈ ಮಾಡೋಣ. ನಂತರ ನಾವು ಇದಕ್ಕೆ ಒಂದು 2 ಟೊಮೊಟೊ ತೊಗೊಂಡಿದ್ದೀನಿ, ಸಣ್ಣಗೆ ಹೆಚ್ಚಿರೋ ಟೊಮೊಟೊ ತೊಗೊಂಡು ಇದನ್ನು ಬಾಡಿಸೋಣ. ಇವಾಗ ಚೆನ್ನಾಗಿ ಬಾಡಿಸ್ವಿ. ಈಗ ನಾವು ಇದನ್ನು ಸ್ವಲ್ಪ ಮೆತ್ತಗಾಗೋವರೆಗೂ ಬಾಡಿಸ್ಕೋಬೇಕಾಗತ್ತೆ. ನೋಡಿ, ಎಲ್ಲ ಫ್ರೈ ಆಯಿತು. ಈಗ ನಾವು ಇದಕ್ಕೆ 1 ಕಪ್ಪಷ್ಟು ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಯಾವ್ದು ಬೇಕಾದ್ರೂ ನಿಮ್ಮ ಚಾಯ್ಸು. ಬಟಾಣಿ ಕಾಳು ಬೇಕಾದ್ರೆ ಸೇರಿಸ್ಕೋಬೋದು. ಹಸಿ ಬಟಾಣಿ ಕಾಳು ಇರುತ್ತಲ್ಲ, ಆ ಸಿಗೋ ಟೈಮಲ್ಲಿ ಇದನ್ನು ಹಾಕ್ಕೋಬೋದು. ನಾನು ಇಲ್ಲಿಷ್ಟೊಂದು 3 ತರಕಾರಿ ತೊಗೊಂಡಿದ್ದೀನಿ, 3 ಬಗೆದು. ಚೆನ್ನಾಗಿರುತ್ತೆ ಖಂಡಿತ. ನೆಕ್ಸ್ಟ್ ಒಂಚೂರು ಉಪ್ಪು ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡೋಣ. ನೆಕ್ಸ್ಟ್ ನಾವು ಇದಕ್ಕೆ ಒಂದು 2 ಸ್ಪೂನಷ್ಟು ಅಚ್ಚ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಹಿಂಗೆ ಅಚ್ಚ ಪುಡಿ ಹಾಕೋಣ. ಈಗ 2 ಬ್ಯಾಡಗಿ ಮೆಣಸಿನ್ಕಾಯಿ 2 ಸ್ಪೂನಷ್ಟು ಹಾಕ್ತೀನಿ. ಈಗ ನಾನು ಇದಕ್ಕೆ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಹಾಕ್ತಿದ್ದೀನಿ. ಈಗ ಗರಂ ಮಸಾಲ ಹಾಕೋಣ. ಈಗ ಹೆಸರುಬೇಳೆ ಕಿಚಡಿ ಇದು ನಾವು ಪಲಾವು, ಚಿತ್ರಾನ್ನ ಇವೆಲ್ಲ ಮಾಡ್ಕೊಂಡು ಬೇಜಾರಾದಾಗ ಇದನ್ನು ಈ ಥರ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಮಾತ್ರ. ಬಿಸಿ ಬಿಸಿ ತಕ್ಷಣ ಒಂದು 1/4 ಗಂಟೆ 20 ನಿಮಿಷದೊಳಗೆ ರೆಡಿ ಮಾಡ್ಕೊಂಬಿಡ್ಬೋದು ಇದನ್ನು. ನೋಡಿ, ಎಲ್ಲ ಫ್ರೈ ಆಯಿತು. ಈಗ ನಾವು ನೆನೆಸಿಟ್ಟಿರ್ತೀವಲ್ಲ ಅಕ್ಕಿ ಹೆಸರುಬೇಳೆನ, ಅದನ್ನು ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿದ್ದೀನಿ ನೋಡಿ. ಈಗ ಇದನ್ನು ಹಂಗೆ ಎಲ್ಲ ಮಿಕ್ಸ್ ಮಾಡೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಹೆಂಗೆ ಮಾಡಿದ್ರು ಚೆನ್ನಾಗಿ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಮಾತ್ರ. ಹಿಂಗೆಲ್ಲ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ನಾವು ಅಕ್ಕಿ ತೊಳ್ಕೊಂಡಿರ್ತೀವಲ್ಲ, ಅಕ್ಕಿಗೆ ಎಷ್ಟು ತೊಗೊಂಡಿರ್ತೀವೋ ಅದರ 2ರಷ್ಟು ನೀರು ಹಾಕ್ಕೋಬೇಕಾಗತ್ತೆ ನಾವು. ನೋಡಿ, ಇದರಷ್ಟು 2ರಷ್ಟು ನೀರು ಹಾಕ್ತೀನಿ ನಾನು. ಇವಾಗ 2ರಷ್ಟು ನೀರು ಹಾಕಿ ನಾವು ಮತ್ತೆ ಕುಕ್ಕರ್ ಮುಚ್ಚಿ ವಿಷಲ್ ಹೊಡೆಸಿ ಇದು ಮಾಡಬೇಕಾಗತ್ತೆ. ನಾನು ಲಾಸ್ಟಿಗೆ ಕುಕ್ಕರೆಲ್ಲ ತೆಗೆದ್ಮೇಲೆ ಲಾಸ್ಟಿಗೆ ನಾನು ಇದು ಜೀರಿಗೆ ಪೌಡ್ರು ಹಾಕ್ಕೊತೀನಿ. ಯಾಕೆಂದರೆ ಒಳ್ಳೆ ಪರಿಮಳ ಕೊಡುತ್ತೆ. ಫಸ್ಟೇ ಹಾಕ್ಬಿಟ್ರೆ ಚೆನ್ನಾಗಿ ಇದಾಗಲ್ಲ ಅಂತಂದ್ಬಿಟ್ಟು ಲಾಸ್ಟಿಗೆ ಹಾಕ್ತೀನಿ ನಾನು. ಈಗ 2ರಷ್ಟು ನೀರು ನಾವು ಅಕ್ಕಿ ತೊಗೊಂಡಿರ್ತೀವಲ್ಲ ಅದ್ರ 2ರಷ್ಟು ನೀರನ್ನ ನಾನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೋಡಿ, ಒಳ್ಳೆ ಕಲರ್ ಇದೆ. ಬ್ಯಾಡಗಿ ಮೆಣಸಿನ್ಕಾಯಿ, ರೆಡ್ ಚಿಲ್ಲಿ ಪೌಡ್ರದ ಕಲರು ಎಲ್ಲ ಹಾಕಿ ಮುಚ್ಚಿಬಿಟ್ಟು ಒಂದು 3-4 ವಿಷಲನ್ನ ಮಾಡಿಸ್ಕೊಂಬಂದ್ಬಿಡೋಣ. ಇವಾಗ ಚೆನ್ನಾಗಿ ತಿರುಗಿಸೋಣ ಇನ್ನೊಂದು ಸಲ. ನಮ್ಮ ಕಲ್ಪತರು ನಮ್ಮ ಮನೆ ಅಡುಗೆಯಲ್ಲಿ ಇನ್ನೂ ಹಲವಾರು ವೀಡಿಯೋಗಳಿದ್ದಾವೆ, ಖಂಡಿತ ನೋಡಿ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇದ್ದು ನೀವು ಫಸ್ಟು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮ್ಮದು ವೀಡಿಯೋ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ. ನೋಡಿ, ಹಿಂಗೆ ಎಷ್ಟು ಚೆನ್ನಾಗಾಗಿದೆ. ಈಗ ಕುಕ್ಕರ್ ಮುಚ್ಚಳ ತೆಗೆದಿದ್ದೀನಿ. 4 ವಿಷಲ್ ಆದಮೇಲೆ ಒಳ್ಳೆ ಚೆನ್ನಾಗಿದೆ ಮಾತ್ರ. ಟೇಸ್ಟಾಗಿರುತ್ತೆ. ಹಿಂಗೆ ಸಾಫ್ಟಾಗಿರಬೇಕು ಕಿಚಡಿ. ಹೆಸರುಬೇಳೆದು ಮಸಾಲ ಕಿಚಡಿ ರೆಡಿಯಾಗಿದೆ. ಈಗ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ, ಹುರಿದಿರೋ ಜೀರಿಗೆ ಪುಡಿ 1 ಸ್ಪೂನಷ್ಟು. ಮತ್ತೆ ತಿರುಗಿಸೋಣ. ಈಗ ಎಲ್ಲ ತಿರುಗಿಸಿದ ನಂತರ ನಾವು ಮೇಲ್ಗಡೆ ಇನ್ನೂ ರುಚಿ ಜಾಸ್ತಿ ಕೊಡೋಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ, ಕರಗಿಸಿರೋ ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಾಯ್ತು. ಇವಾಗ ಒಳ್ಳೆ ತೆಳ್ಳಗೆ ಚೆನ್ನಾಗಿದೆ, ಬಿಸಿ ಬಿಸಿ
ರವಾದು ಹೆಸರುಬೇಳೆ ಕಿಚಡಿ ರೆಡಿಯಾಗಿದೆ. ಮಸಾಲ ಕಿಚಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೆಸರುಬೇಳೆ ಕಿಚಡಿ ಮಸಾಲದು ತುಂಬ ಚೆನ್ನಾಗಿದೆ, ಮಾತ್ರ ತೆಳ್ಳಗೆ ಚೆನ್ನಾಗಿ ಬರುತ್ತೆ, ಮತ್ತು ಚೆನ್ನಾಗಿ ಬಂದಿದೆ ಮಾತ್ರ. ನೋಡ್ಕೊಳ್ಳಿ, ಖಂಡಿತ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಹೊಸ ಹೊಸ ಥರ ಮಾಡ್ತಾ ಇದ್ದಷ್ಟು ನಮಗೂ ಒಂಥರ ಅನುಭವ ಸಿಗುತ್ತೆ ಅಡುಗೆಯಲ್ಲಿ. ತುಂಬ ಚೆನ್ನಾಗಿರುತ್ತೆ ಮಾತ್ರ, ಟೇಸ್ಟಾಗಿರುತ್ತೆ ಮಾತ್ರ, ಸಾಫ್ಟಾಗಿ. ಮಾಮೂಲಿ ಮಸಾಲೆಗಿಂತ ಇದೊಂಥರ ಸ್ಪೆಷಲಾಗಿರುತ್ತೆ. ಮೇಲಿನ ಕೊತ್ತಂಬರಿ ಸೊಪ್ಪು ಹಾಕೋಣ, ಟೇಸ್ಟ್ ಕೊಡುತ್ತೆ ಚೆನ್ನಾಗಿ. ಯಾವುದೂ ಚಟ್ನಿ ಬೇಡ, ಏನು ಬೇಡ, ಇದು ಹಾಗೆ ತಿನ್ಬೋದು. ಇದಕ್ಕೆ ಕಿಚಡಿಗೆ, ಮಸಾಲ ಕಿಚಡಿಗೆ ಒಳ್ಳೆ ಬಿಸಿ ಬಿಸಿ ಚೆನ್ನಾಗಿರ್ತದೆ ಮಾತ್ರ. ಈ ಥರ ಮಾಡ್ಕೊಳ್ಳಿ, ಒಂದು ದಿವಸ ಟ್ರೈ ಮಾಡಿ ಖಂಡಿತ. ಓಕೆನಾ? ಬಾಯ್. ಕಲ್ಪತರು ನಮ್ಮ ಮನೆ ಅಡುಗೆ ಲೈಕ್ ಕೊಡಿ ಒಂದು.